ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಮೊಳೆ ರೋಗ ಅಥವಾ ಮೂಲವ್ಯಾಧಿ ರೋಗಕ್ಕೆ ಡಿಗ್ರಿ 1, 2, 3, 4 ಡಿಗ್ರಿ 1, ಡಿಗ್ರಿ 2, ಡಿಗ್ರಿ 3, ಡಿಗ್ರಿ 4ಗೆ ನಾನು ಕೆಲವೊಂದು ರೆಮಿಡಿ ಹೇಳಿದ್ದೆ. ಆ ಕಾಯಿಲೆನ ಭಾಳ ಸುಲಭವಾಗಿ ಶಾಪಗ್ರಸ್ತ ರೋಗ ಆದರೂ ಕೂಡ ವಂಶಪಾರಂಪರ್ಯದಿಂದ ಬರುವಂಥ ರೋಗ ಇದ್ದರೂ ಕೂಡ ಆ ಮೊಳೆ ರೋಗ ಮೂಳೆ ರೋಗನ ಕ್ಯೂರ್ ಮಾಡ್ಕೋಬೋದು ಅಂತ ಕಳೆದ ಸಂಚಿಕೆಯಲ್ಲಿ ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಕಿವಿಗೆ ಸಂಬಂಧಪಟ್ಟಂಥ ರೋಗಗಳು, ಕರ್ಣ ಬಾಧ ಅಂತಾರೆ. ಕರ್ಣ ಅಂದರೆ ಕಿವಿ, ಸಂಸ್ಕೃತದಲ್ಲಿ ಕಿವಿಗೆ ಕರ್ಣ ಅಂತಾರೆ. ಕರ್ಣಕ್ಕೆ ಸಂಬಂಧಪಟ್ಟಂಥ ಕಿವಿಗೆ ಸಂಬಂಧಪಟ್ಟಂಥ ಬಾಧೆಗಳು ಅಂದರೆ ರೋಗಗಳು. ಇದನ್ನು ಇನ್ನೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಧಿರ ರೋಗ ಅಂತಾರೆ. ಬಧಿರ ರೋಗ ಅಂತೇಳಿ. ಈ ಬಧಿರ ರೋಗಗಳು ಅಂದರೆ ಕಿವಿಗೆ ಸಂಬಂಧಪಟ್ಟಂಥ ರೋಗಗಳು ಇತ್ತೀಚೆಗೆ ಭಾಳಷ್ಟು ಜನಕ್ಕೆ ಕಾಡಿಸ್ತಾ ಇದೆ. ಮೊನ್ನೆ ಯಾರೋ ಹುಡುಗ SLC ಓದೋ ಒಂದು ಹುಡುಗ ಬಂದಿದ್ದ. ನನಗೆ ಕಿವಿದು ಸರಿಯಾಗಿ ಕೇಳ್ತಾ ಇಲ್ಲ, ಸ್ಟೇಜ್ ಮೇಲೆ ಅಂದರೆ ಕ್ಲಾಸ್ನಲ್ಲಿ ಲೆಕ್ಚರರ್ ಪಾಠ ಮಾಡಿದ್ರೆ ನನಗೆ ಸರಿಯಾಗಿ ಕೇಳಿಸಲ್ಲ, ಒಂಥರ ಏನೋ ಅರ್ಧಂಬರ್ಧ ಕೇಳ್ದಂಗೆ ಆಗುತ್ತೆ, ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಹೇಳಿ ನನ್ನ ಹತ್ರ ಬಂದಿದ್ದ ಒಬ್ಬ. ಇನ್ನೊಂದು 7ನೇ ಕ್ಲಾಸ್ ಓದೋ ಮಗು, ಅದಕ್ಕೆ ಒಂದು ಕಿವಿ ಕೇಳುತ್ತಂತೆ, ಇನ್ನೊಂದು ಕಿವಿ ಕೇಳಲ್ವಂತೆ. ಒಂದೇ ಕಿವಿಲಿ ಹುಡುಗಿ ಜೀವನ ನಡೀತಾ ಇದೆ. ಇನ್ನೊಂದು 26 ವರ್ಷದ ಒಬ್ಬ ವ್ಯಕ್ತಿ, ಅವ್ರಿಗೆ ಹತ್ತಿರದಲ್ಲಿ ಬಂದು ಮಾತಾಡಿದ್ರೆ ಮಾತ್ರ ಕೇಳುತ್ತೆ, ಒಂದು 5 ಅಡಿ ದೂರದಲ್ಲಿದ್ದರೆ ಕೇಳಲ್ಲ. ಒಂದು 5 ಅಡಿ ದೂರದಲ್ಲಿ ಕೂತ್ಕೊಂಡು ಟಿ ವಿ ನೋಡಿದ್ರೆ ಟಿ ವಿ ಏನು ಕೇಳ್ತಾ ಇದೆ, ಏನು ಮಾತಾಡ್ತಿದೆ, ಏನು ಬರ್ತಿದೆ ಶಬ್ದ ಕೇಳೋಕ್ಕಾಗ್ತಿಲ್ಲ ಅಂತ. ಇನ್ನೊಂದು ಕೆಲವರಿಗೆ ಹುಟ್ಟಿದಾಗಲೇ ಅವರು ಏನು ಕಿವುಡರಾಗ್ಬಿಟ್ಟಿರ್ತಾರೆ. ಕೆಲವರು ಬೆಳೀತಾ ಕಿವುಡುತನ ಬರುತ್ತೆ. ಕಿವಿ ಟಮಟೆ ಹೋಯ್ತು ಅಂದರೆ ಹೋಯ್ತು ಕಿವಿನೇ. ಇನ್ನೊಂದು ಇತ್ತೀಚೆಗೆ ಯಾರೋ ಒಬ್ಬರು ಬಂದಿದ್ದರು, ನಾನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ, ಚೆನ್ನಾಗಿ ನಾನು ವಾರಕ್ಕೆ 2-3 ಸಲ ಸ್ವಿಮ್ ಮಾಡ್ತೀನಿ ಹೋಗಿ. ಇತ್ತೀಚೆಗೆ ನನಗೆ ಯಾಕೋ ಬಲಗಡೆ ಕಿವಿ ತುಂಬ ಗುಯ್ಯತ ಶಬ್ದ ಬರ್ತದೆ, ಕೇಳಿಸ್ತಾ ಇಲ್ಲ, ನುಂಗ್ದಾಗ ಅಗದಾಗ ಟಕ್ ಟಕ್ ಅಂತ ಕಿವಿ ಒಳಗೆ ಶಬ್ದ ಬರುತ್ತೆ ಅಂತ ಹೇಳ್ತಾಯಿದ್ರು. ಅವರು ಸ್ವಿಮ್ ಮಾಡ್ಬೇಕಾದ್ರೆ ಕಿವಿ ಒಳಗೆ ನೀರು ಹೋಗ್ಬಿಟ್ಟಿದೆ. ಕಿವಿ ಒಳಗೆ ನೀರು ಹೋಗ್ತದೆ, ಸಡನ್ನಾಗಿ ಕ್ಲೀನ್ ಮಾಡಬೇಕು. ಅದನ್ನು ಹಿಂಗೆ ಬಗ್ಬಿಟ್ಟು ಕಿವಿನ ನೀರು ಈಚೆ ತೆಗಿಬೇಕು, ಇಲ್ಲಾಂದರೆ ಬಿಸಿಲಿಗೆ ಕೂತ್ಕೋಬೇಕು, ಇಲ್ಲಾಂದರೆ ಹತ್ತಿಲಿ ಕಿವಿಲಿರೋ ಒದ್ದೆನ ತೆಗೆದುಬಿಡಬೇಕು. ಕಿವಿ ಒಳಗಡೆ ವ್ಯಾಕ್ಸು, ಆಡೋ ಭಾಷೆಯಲ್ಲಿ ಕಿವಿ ಗುಗ್ಗೆ ಅಂತಾರೆ. ಆ ಕೆಟ್ಟ ಪದಾರ್ಥ ವ್ಯಾಕ್ಸ್ ಅನ್ನೋದು ಜಾಸ್ತಿ ಆದಾಗ ಕಿವುಡುತನ ಬಂದುಬಿಡುತ್ತೆ. ಒಂದು ಮಗುಗೆ ಯಾಕೆ ಕಿವಿ ಕೇಳ್ತಿಲ್ಲ ಅಂದರೆ ಹೆಡ್ಫೋನ್ ಹಾಕ್ಕೊಂಡು ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತದಂತೆ. 26 ವರ್ಷದ ಹುಡುಗ ಯಾವಾಗಲೂ ಹೆಡ್ಫೋನ್ ಹಾಕ್ಕೊಂಡೇ ಡ್ರೈವ್ ಮಾಡ್ತಾನೆ, ಹೆಡ್ಫೋನ್ ಹಾಕ್ಕೊಂಡೆ ವಾಕಿಂಗು ಜಾಗಿಂಗ್ ಮಾಡೋದು, ಮ್ಯೂಸಿಕ್ ಕೇಳಿಕೊಂಡು ಮಲಗಿದ್ದಾಗ ಹೆಡ್ಫೋನ್ ಹಾಕ್ಕೊಂಡು ಮ್ಯೂಸಿಕ್ ಕೇಳೋದು, ಮೊಬೈಲಲ್ಲಿ ಮಾತಾಡಬೇಕಾದ್ರೂ ಕೂಡ ಹೆಡ್ಫೋನ್ ಹಾಕ್ಕೊಂಡೇ ಕೇಳೋದು. 24 ಗಂಟೆನೂ ಕೂಡ ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಮಾತಾಡೋದ್ರಿಂದ ಕಿವಿ ಟಮಟೆ ಬೇಗ ಸೌದೋಗಿ ಕಿವುಡುತನ ಬರ್ತಾಯಿದೆ. ಕಿವಿ ಮೇಲೆ ಬಲವಾಗಿ ಹೊಡೆದಿದ್ರೆ, ಕಿವಿಗೇನೋ ಪೆಟ್ಟಾಗಿದ್ದರೆ, ಮಲಗೋ ರೀತಿಯಲ್ಲೂ ಕೂಡ ಸರಿಯಿಲ್ಲ. ಕಿವಿ ಈ ಜಾಗ ಕರ್ಣ ಮೂಲ ಅಂತಾರೆ. ಇದಕ್ಕೆ ಇದೊಂದು ಮರ್ಮದ ಹೆಸರು. ಇದೇ ನನಗೆ ಮಲ್ಕೊಳ್ಳುವಾಗ ದಿಮ್ಮಿಗೆ ಸರಿಯಾಗಿ ಕಿವಿ ಟಚ್ ಆಗಬೇಕು. ಆ ಮೇಲ್ಭಾಗ ನೀವು ಮುದ್ರಕೊಂಡು ಮಲ್ಕೊಂಬಿಟ್ರೆ ಕಿವಿ ರಕ್ತ ಸರ್ಕ್ಯುಲೇಟ್ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಕಣ್ಣು ಕಿವಿಗೆ ರಕ್ತ ಸರಿಯಾಗಿ ಹರಿಬೇಕು. ನಾವೇನು ಮಾಡ್ತೀವಿ, ಬಿಗ್ಗಿಯಾಗಿ ದಿಮ್ಮೇಲೆ ಹಿಂಗೆ ಮುದ್ರಕೊಂಡು ಮಲ್ಕೊಂಡ್ಬಿಡ್ತೀವಿ. ಆ ಕಿವಿ ಹಿಂಗೆ ವಕ್ರವಾಗಿರ್ತದೆ, ಹಿಂಗೆ ಮಡ್ಸ್ಕೊಂಡ್ಬಿಟ್ಟಿರ್ತದೆ ಕೆಲವ್ರಿಗೆ. ಈ ಥರ ದೋಷದಿಂದ ಕಿವಿಗೆ ಸಂಬಂಧಪಟ್ಟಂಥ ರೋಗ ಬರ್ತದೆ. ಮೂಗಲ್ಲಿ ದೋಷ ಇತ್ತು ಅಂದರೆ ಕಿವಿಗೂ ತೊಂದರೆ ಆಗುತ್ತೆ. ಮೂಗಿನಿಂದ ಸರಿಸಾಗಿ ಉಸಿರಾಡಬೇಕು, ಉಸಿರಾಟ ಹೋಗಲಿಲ್ಲ ಅಂದರೆ ಕಿವಿ ಟಮಟೆಗೆ ಪ್ರೆಷರ್ ಹೋಗುತ್ತೆ, ಆಗ ಕಿವಿ ನೋವು ಶುರುವಾಗುತ್ತೆ. ಕಿವಿ ಒಳಗಡೆ ಕುರುಗಳು, ಕಿವಿ ಒಳಗಡೆ ಕ್ಯೂ ತುಂಬುವಂಥ ಕೆಲವು ಸಣ್ಣ ಗಾಯಗಳಾಗತ್ತೆ.
ಎಡ್ಡು ಸೋರಿಯಾಸಿಸ್ ಅಂತ, ತಲೆ ಒಳಗೆ ಸೋರಿಯಾಸಿಸ್ ಬರುತ್ತೆ. ಆವಾಗ ಕಿವಿ ಹತ್ರಲ್ಲ ಇದ್ದಾಗ ಅಲ್ಲೂ ಕೂಡ ಕಿವಿ ಟಮಟೆಗೆ ಆ ಹುಳು, ಸೋರಿಯಾಸಿಸ್ ಅನ್ನೋ ಹುಳು ತಿಂತ ಹೋಗಿ ಕಿವಿ ಟಮಟೆನೇ ಡ್ಯಾಮೇಜ್ ಮಾಡಿಬಿಡುತ್ತೆ. ಇಯರ್ ಡ್ರಮ್. ಇನ್ನೊಂದು ಯಾರೋ ಮಲ್ಕೊಂಡಿದ್ರು ಪಾಪ, ಎಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ರಂತೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿದ್ದಾಗ ಅವರು ಹೊರಗಡೆನೇ ಮಲ್ಕೊಂಡ್ಬಿಟ್ಟಿದ್ದಾರೆ. ರೂಮ್ಗೆ ಹೋಗಿ ಮಲಗಿಲ್ಲ, ಲಾಡ್ಜ್ ಮಾಡಿಲ್ಲ, ಏನಿಲ್ಲ. ತೊಗೊಂಡೋಗಿದ್ದು ಒಂದು ಪಂಚೆನೆಲ್ಲ ಬೆಡ್ಶೀಟ್ ಹಾಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಸಣ್ಣ ಸಣ್ಣ ಇರುವೆ ಓಡಾಡ್ತಿದ್ದೆ, ಅವ್ರು ನೋಡಲಿಲ್ಲ. ರಾತ್ರಿ ಯಾವುದೋ ಒಂದು ಸಣ್ಣ ಇರುವೆ ಒಳಗೋಗಿ ಸೇರ್ಕೊಂಡ್ಬಿಟ್ಟಿದೆ ಕಿವಿ ಒಳಗಡೆ. ಅದು ಒಳಗೋಗಿ ಮಲಮೂತ್ರ ಎಲ್ಲ ಮಾಡಿಬಿಟ್ಟಿದೆ. ಇವು ಸಣ್ಣ ಇರುವೆ ಅಲ್ವ, ಏನು ಗೊತ್ತೇ ಆಗಿಲ್ಲ. ಯಾವಾಗ ಒಳಗಡೆನೇ ಅದು ಒಳಗೆ ಸತ್ತೋಯ್ತು, ಅದು ಕೊಳಿತಾ ಹೋಯ್ತು. ಮತ್ತು ಆ ಒಳಗಡೆ ಇರೋ ವಾಸನೆ, ಕಿವಿ ಒಳಗಡೆ ಇರೋ ವಾಸನೆಗೆ ಸತ್ತೋಗ್ಬಿಟ್ಟಿದೆ ಇರುವೆನೋ ಗೊದ್ದನೋ ಯಾವುದು ಸಣ್ಣದಳು. ಅದು ಅಲ್ಲೇ ಮಲಮೂತ್ರ ಮಾಡಿ ಆ ಜಾಗನೆಲ್ಲ ಹಂಗೆ ತಿಂದ್ಬಿಟ್ಟಿದೆ ಒಳಗಡೆ, ಈ ಜಾಗ ಪೂರ್ತಿ ಒಳಗಡೆ ಹಿಂಗೆ ಮಲ್ಕೊಂಡಿದ್ದಂತೆ. ಎಡಗಡೆ ಕಿವಿ ಓಪನ್ ಆಗಿದೆ, ಒಳಗೋಗ್ಬಿಟ್ಟಿದೆ ಇರುವೆಗಳು ಓಡಾಡೋ ಜಾಗ. ಸಣ್ಣ ಸಣ್ಣ ಕ್ರಿಮಿಕೀಟಗಳು ಇರುವೆ ಕಿವಿ ಒಳಗೋಗ್ಬಿಟ್ರೆ ಭಾಳ ಡೇಂಜರು. ಈ ಥರ ದೋಷದಿಂದ ಕಿವಿ ಟಮಟೆ ಹರಿದೋಗುತ್ತೆ, ಡ್ಯಾಮೇಜ್ ಆಗುತ್ತೆ, ಕಿವಿ ಕೇಳಲ್ಲ. ಕಿವಿ ಒಳಗೆ ತೇವಾಂಶ ಜಾಸ್ತಿ ಆದರೆ ಕೇಳಲ್ಲ. ತಣ್ಣಗಿರೋ ಗಾಳಿ ಕಿವಿ ಒಳಗೆ ಹೋದಾಗ ಕೆಲವರಿಗೆ ಕಿವಿ ತೊಂದರೆ ಬರ್ತದೆ. ಅದಕ್ಕೆ ಈಗ ಆಷಾಢ ಮಾಸದ ಚಳಿ, ಧನುರ್ಮಾಸದಲ್ಲಿ ಬರುವಂಥ ಚಳಿ, ತುಂಬ ಚಳಿ, ಬೆಳಗ್ಗೆ ಹೊತ್ತು ಕಿವಿಗೆ ಮಫ್ಲರ್ ಕಟ್ಕೊಳ್ದೇನೆ, ಹತ್ತಿ ಇಟ್ಕೊಳ್ದೇನೆ ಟ್ರಾವೆಲ್ ಮಾಡಿಬಿಟ್ರೆ ತಣ್ಣಗಿರೋ ಗಾಳಿ ಹೋಗಿ 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 ಅಲ್ಲಿ ವ್ಯಾಕ್ಸ್ ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಆ ಗುಗ್ಗೆ ಅಂತಲ್ಲ ಅದು. ಇನ್ನೊಬ್ಬರು ಗುಗ್ಗೆ ತೆಗಿಬೇಕು, ವ್ಯಾಕ್ಸ್ ತೆಗಿಬೇಕು ಅಂತ ಹಿಂಗೆ ಮಾತಾಡ್ತಾ ಪಿನ್ ಹಾಕಿ ತೆಗಿತಿದ್ದಾರೆ. ಪಿನ್ನಲ್ಲಿ ಇನ್ಫೆಕ್ಷನ್ ಆಗಿದೆ, ಅಲ್ಲಿ ಒಳಗೆ ಗಾಯ ಆಗಿದೆ, ಸೋಂಕು. ಆ ಇಯರ್ ಬಡ್ಡಲ್ಲಿ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು. ಒಳಗಡೆ ಟಮಟೆಗೆ ಪ್ರೆಸ್ ಮಾಡಿಬಿಟ್ಟಿದ್ರೆ ಟಮಟೆ ಹರಿದೋಗಿದೆ. ಕಿವಿ ಒಳಗಡೆ ಸೌಂಡ್ ಕೂರೋದಿಲ್ಲ, ಪಟ್ಟಂತ ಒಳಗೋಗಿ ವಾಪಸ್ಸು ಬರೋದೇ ಇಲ್ಲ. ಶಬ್ದ ಕಂಪನ ಆಗಬೇಕು. ಶಬ್ದ ರಿವರ್ಸ್ ಆದಾಗಲೇ ನಾವೇನು ಮಾತಾಡ್ತೀವಿ ನಿಮಗೆ ಕೇಳುತ್ತೆ, ನೀವೇನು ಮಾತಾಡ್ತೀರಿ ನನಗೆ ಕೇಳುತ್ತೆ. ಇಲ್ಲಿ ಕಿವಿ ಟಮಟೆನೇ ಹೊಡೆದೋಗಿರೋದ್ರಿಂದ ಶಬ್ದ ಒಳಗೆ ಹೋಗುತ್ತೆ, ವಾಪಸ್ ಬರೋಲ್ಲ. ಕಿವಿ ಕಿವುಡುತನ. ಇದು ಬೇಕಾದಷ್ಟಿದೆ ಕಿವಿಗೆ ಸಂಬಂಧಪಟ್ಟಂಥದ್ದು. ಬಧಿರ ರೋಗಗಳು ಅಂತೇಳಿ, ಬಧಿರ ಅಂತಂದರೆ ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆ. ಈ ಥರ ಕಾಯಿಲೆಗಳು ಇತ್ತೀಚೆಗೆ ಮೊಬೈಲಿಂದ ಇಯರ್ ಡ್ರಮ್ಸಿಂಗ್ ಹಾಕ್ಕೊಂಡು ಆ ಸ್ಪೀಕರ್ಸ್ನ ಗಂಟು ಕಟ್ಟಲೆ ಇಟ್ಕೊಂಡಿದ್ರೆ ಇದು ಭಾಳ ಕೆಟ್ಟ ಕಾಯಿಲೆ ಅಂತ ಹೇಳ್ತೀನಿ. ಯಾಕೆಂದರೆ ಯಾವಾಗಲೂ ಕಿವಿ ಒಳಗಡೆ ಆ ಇಯರ್ ಡ್ರಮ್ ಡ್ಯಾಮೇಜ್ ಆಗೋಷ್ಟು ಇಯರ್ಫೋನ್ ಇಟ್ಕೊಂಡು ಮಾತಾಡ್ತಾರೆ, ಗಂಟು ಕಟ್ಟಲೆ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾರೆ, ಹಾಗೆ ಮಲ್ಕೊಂಬಿಟ್ಟು ಕೇಳ್ತಾ ಇರ್ತಾರೆ. ಹಂಗೆ ಮಲ್ಕೊಂಬಿಟ್ಟಿರ್ತಾರೆ, ಅದು ಹಂಗೆ ಇರುತ್ತೆ. ಬೆಳಗ್ಗೆ ಅವ್ರಿಗೆ ಈ ಕಡೆ ಒದ್ದಾಡಿದಾಗ ಅದು ಈಚೆ ಬರುತ್ತೆ. ಈ ಥರದ್ದೆಲ್ಲ ಸಮಸ್ಯೆಗಳು ಕಂಟಿನ್ಯೂಸ್ ಆಗಿ ಮೊಬೈಲ್ ಯೂಸ್ ಮಾಡೋದು ಕೂಡ ಕಿವಿ ಹತ್ರ ಇಟ್ಕೊಂಡು ಮಾತಾಡೋದ್ರಿಂದ ಕಿವಿಗೆ ಡ್ಯಾಮೇಜ್ ಆಗ್ತಾಯಿದೆ. ಯಾಕೆ ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ ಅನ್ನೋದನ್ನು ನಾನು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಹೇಳ್ತೀನಿ. ನಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಶುಕ್ರ ತಮ್ಮ ಶತ್ರುಗ್ರಹ ಜೊತೆ ಕೂತಿದ್ರೆ, ಯಾವುದೇ ಹೌಸಲ್ಲಾಗಿರಲಿ, ಯಾವುದೇ ಭಾವದಲ್ಲಾಗಿರಲಿ, ಚಂದ್ರ ಮತ್ತು ಶುಕ್ರ ತಮ್ಮ ಶತ್ರುಗಳ ಜೊತೆ ಇದ್ದರೆ ಅವನು ಕಿವುಡನಾಗ್ತಾನೆ. ಯಾವ ಏಜಲ್ಲಾದರೂ ಆಗ್ಬೋದು, ಬೈ ಬರ್ತು ಆಗ್ಬೋದು. ಇನ್ನೊಂದು ಸಲ ಹೇಳ್ತೀನಿ, ಚಂದ್ರ ಶುಕ್ರ ಇಬ್ಬರು ಶತ್ರುಗ್ರಹ ಜೊತೆಗೆ ಇತ್ತು ಅಂದರೆ ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಎರಡನೇದು, ಯಾರು ರಾತ್ರಿ ಹುಟ್ಟಿರ್ತಾರೋ, ರಾತ್ರಿ ಹೊತ್ತು ಜನನ ಆಗಿರಬೇಕು. ರಾತ್ರಿ ಜನನ ಆಗಿರುವಂಥವ್ರು ಬುಧ 6ನೇ ಮನೆ, ಶುಕ್ರ 5ನೇ ಮನೇಲಿದ್ದರೆ ಅವ್ರಿಗೆ ಕಿವುಡಲ್ಲಿ ಅಂದರೆ ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ ಅಂತ. ಯಾವ ಹೆಣ್ಣು ಅಥವಾ ಗಂಡು ರಾತ್ರಿ ಹೊತ್ತು ಹುಟ್ಟಿದ್ರೆ, ರಾತ್ರಿ ಜನನ ಆಗಿದ್ದರೆ ಅಂಥವ್ರ ಜಾತಕದಲ್ಲಿ ಬುಧ 6ನೇ ಮನೆ, ಶುಕ್ರ 5ನೇ ಮನೇಲಿ ಇತ್ತು ಅಂದರೆ ಅವರಿಗೆ ಕಿವಿಗೆ ಸಂಬಂಧಪಟ್ಟಂಥ ದೋಷಗಳು ಬರ್ತದೆ ಅಂತ ಹೇಳ್ತಾರೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. 12th ಹೌಸಲ್ಲಿ ನಮ್ಮ ರಾಶಿಕುಂಡಲಿ 12ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಅವರಿತ್ತು ಅಂದರೆ ಎಡಗಡೆ ಕಿವಿ ಡ್ಯಾಮೇಜ್ ಆಗುತ್ತೆ ಅವ್ರಿಗೆ. ಈ ಎಡಗಡೆ ಕಿವಿ, ಎಡಭಾಗದ್ದು ರಾಶಿ ಚಕ್ರದ 12ನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಜೊತೆಗಿತ್ತು ಅಂದರೆ ಶುಕ್ರದಶ ಬುಧ ದಶೆ ಬಂದಾಗ, ಬುಧ ಭುಕ್ತಿ ಬಂದಾಗ, ಅದು ಬುಧ ದಶೆ ಶುಕ್ರ ಭುಕ್ತಿ ಬಂದಾಗ ಈ ಕಿವಿಲಿ ಏನೋ ಒಂದು ಪ್ರಾಬ್ಲಮ್ ಆಗಿಬಿಡ್ತದೆ. 12th ಹೌಸಲ್ಲಿ ಬುಧ ಮತ್ತು ಶುಕ್ರ ಜಾತಕಗಳಿದ್ದಾಗ ಎಡಗಡೆ ಕಿವಿ ಡ್ಯಾಮೇಜ್ ಆಗುತ್ತೆ. ಹೀಗೆ ಕೆಲವು ಕಾಂಬಿನೇಷನ್ಸ್ ಹೇಳ್ತಾ ಹೋಗ್ತಾರೆ. ಮೂಲತಃ ಪಶು ಪಕ್ಷಿಗಳಿಗೆ ಕಿವಿ ಮೇಲೆ ಹೊಡೆದಿದ್ರೆ
ಪೂರ್ವಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಕಿವುಡರಿಗೆ ಟೀಕೆ ಮಾಡಿದರೆ, ಕಿವುಡರ ಆಸ್ತಿಯನ್ನು ದುರುಪಯೋಗ ಮಾಡಿಕೊಂಡಿದ್ರೆ, ಕಿವುಡರಿಗೆ ವಂಚನೆ ಮಾಡಿದರೆ ಪೂರ್ವಜನ್ಮದಲ್ಲಿ, ಈ ಜನ್ಮದಲ್ಲಿ ಆ ಏಜ್ ಬಂದಾಗ ಅವರು ಈ ಜನ್ಮದಲ್ಲಿ ಕಿವುಡರಾಗ್ತಾರೆ, ಪಟ್ಟಂತ ಕಿವುಡರಾಗ್ಬಿಡ್ತಾರೆ. ಪಶು ಪಕ್ಷಿಗಳಿಗೆ ಕಿವಿ ಮೇಲೆ ಹೊಡೆದಿದ್ರೆ ಕಿವುಡರಾಗ್ತಾರೆ. ಎರಡನೇದು, ಪೂರ್ವಜನ್ಮದಲ್ಲಿ ನಾವು ಕಿವುಡರಿಗೆ ಮೋಸ ಮಾಡಿದರೆ, ಆಸ್ತಿ ವಿಷಯದಲ್ಲೇ ಆಗಲಿ ದುಡ್ಡಿನ ವಿಷಯದಲ್ಲೇ ಆಗಲಿ ಮೋಸ ಮಾಡಿದರೆ, ಕಿವುಡ್ರನ್ನ ಭಾಳಷ್ಟು ಟೀಕೆ ಮಾಡಿ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಟ್ಟು ದೈಹಿಕವಾಗಿ ಹಿಂಸೆ ಮಾಡಿದರೆ ಅವ್ರ ನೋವು ಈ ಜನ್ಮದಲ್ಲಿ ನಮಗೆ ಕಿವಿನ ಕಿವುಡು ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಇದು ಕರ್ಮ ಸಿದ್ಧಾಂತ. ಈಶಾನ್ಯ ದಿಕ್ಕಿನಲ್ಲಿ ಮಲ್ಕೊಳ್ಳೋದು, ಮಲಮೂತ್ರ ವಿಸರ್ಜನೆ ಮಾಡೋದು, ಈ ಥರ ಮಾಡ್ತಿದ್ರೆ ಅವ್ರ ನಿಧಾನಕ್ಕೆ ಕಿವಿ ರೋಗಗಳು, ಬದಿರ ರೋಗಗಳು ಪ್ರಾರಂಭ ಆಗುತ್ತೆ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ದಿಕ್ಕಿನಲ್ಲಿ ನಾವು ಮಲಗಿದ್ರೆ, ಈಶಾನ್ಯ ದಿಕ್ಕಿನಲ್ಲಿ ಬೆಡ್ರೂಮ್ ಆಗಿಬಿಟ್ಟಿದ್ರೆ ಅವ್ರಿಗೆ ಕಾಲಕ್ರಮೇಣ ಕಿವಿಗೆ ಸಂಬಂಧಪಟ್ಟಂಥ ಹಲವಾರು ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಬದಿರ ರೋಗಗಳು. ನಾನು ಜಾತಕದ ಪ್ರಕಾರ ಹೇಳಿದೆ, ಜ್ಯೋತಿಷ್ಯ ಶಾಸ್ತ್ರ, ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ, ವಾಸ್ತುಶಾಸ್ತ್ರ ಪ್ರಕಾರ ಈಶಾನ್ಯದಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಅಲ್ಲಿ ಜಲತತ್ವ ಇರೋದ್ರಿಂದ ಶೀತ ಆಗಿ ಕಿವಿಗೆ ಸಂಬಂಧಪಟ್ಟಂಥ ರೋಗಗಳು ಬರ್ತದೆ ಅಂತ. ಅಲ್ಲಿಯ ಜಿಯೋಪೆಥಿಕ್ ಎನರ್ಜಿಲಿ ವಾತ ಪಿತ್ತ ಕಫ 3 ಇಂಬ್ಯಾಲೆನ್ಸ್ ಆಯಿತು ಪಂಚಭೂತಗಳಲ್ಲಿ, ಜಲತತ್ವ ಇರುವಂಥ ಜಾಗದಲ್ಲಿ. ಇದು ಆಯಿತು. ಇನ್ನೊಂದು ನಮ್ಮ ಈಗಿನ ಒಂದು ಸ್ಟೈಲ್ ಅಂದರೆ, ಪಾಠ ಕೇಳುವಾಗ ಅಥವಾ ಬರೆಯುವಾಗ ಸುಮ್ಮನೆ ಕೂತಾಗ ಕೆಲವು ಬಾಯಿಗೆ ಪೆನ್ಸಿಲ್ ಹಾಕ್ತಾರೆ, ಇಲ್ಲ ಬೆರಳು ಹಾಕ್ತಾರೆ. ಕೆಲವರು ಸುಮ್ಮನೆ ಹಿಂಗೆ ಹಾಕ್ಕೊಂಡು ಕಿವಿಗೆ ಪೆನ್ ಹಾಕೋದು, ಪೆನ್ಸಿಲ್ ಹಾಕೋದು, ಪಿನ್ ಹಾಕೋದು, ಏನೋ ಒಂದು ರೀತಿ ಒಂಥರ ಮಾಡ್ತಾ ಇರ್ತಾರೆ. ಅದು ಅಭ್ಯಾಸ ಆಗಿಬಿಟ್ಟಿರ್ತದೆ ಕಿವಿಗೆ ಹಿಂಗೆ ಹಾಕ್ಕೊಂಡು ಅನ್ನೋದಲ್ಲ. ಈ ಥರದ್ದೇನಾದ್ರು ದೋಷಗಳಿತ್ತು ಅಂದರೆ ನಮ್ಮ ಟಮಟೆ ಕಿವಿಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಕಿವಿ ಭಾಳ ಮುಖ್ಯವಾದಂಥ ಅಂಗ. ಕಣ್ಣು ಕಾಣಲಿಲ್ಲ ಅಂದರೆ ಕಿವಿ ಚೆನ್ನಾಗಿ ಕೇಳಬೇಕು, ಮಾತಾಡೋಕ್ಕೆ ಬಂದಿಲ್ಲ ಅಂದಾದರೂ ಕಿವಿ ಚೆನ್ನಾಗಿ ಕೇಳಬೇಕು. ಕಿವಿ ಮುಖ್ಯವಾದಂಗೆ, ಯಾಕೆಂದರೆ ಇಡೀ ಜಗತ್ತಿನ ಸ್ಪರ್ಶ ಶಬ್ದವನ್ನು ಆಲಿಸುವಂಥದ್ದೇ ಭಾಳ ವಿಶೇಷವಾದ ಅಂಗ ಕಿವಿ. ಕಿವಿನೇ ತೊಂದರೆ ಆಗಿಬಿಡ್ತು ಅಂತಂದರೆ ಭಾಳ ಕಷ್ಟ ಆಗತ್ತೆ. ಅದರಿಂದ ಈ ಬದಿರ ರೋಗಗಳು ಸರ್ವೇ ಸಾಮಾನ್ಯವಾಗಿ ಇತ್ತೀಚೆಗೆ ಮಕ್ಕಳು ಜಾಸ್ತಿ ಆಗ್ತಾಯಿದೆ. ಮಕ್ಕಳಲ್ಲಿ ಆಟ ಆಡುವಾಗ ಅದ್ರಲ್ಲಿ ಹೊಡೆದು ಬಿಡ್ತಾರೆ ಕಿವಿ ಮೇಲೆ, ಕಿವಿ ಎಳೆಯೋದು. ಮತ್ತು ಈ ಮೊನ್ನೆ ಯಾರೋ ಒಬ್ಬ ಗಂಡ ಕುಡ್ಕೊಂಬಂದ್ಬಿಟ್ಟು ಹೆಂಡ್ತಿ ಪಟ್ಟಂತ ಕಿವಿ ಮೇಲೆ ಹೊಡೆದು ಬಿಟ್ಟಿದ್ದ ಕುಡಿದ ಗ್ಯಾನ್ದಲ್ಲಿ. ಆ ಕುಡಿತದ ಮತ್ತಿನಲ್ಲಿ ಹೆಂಡ್ತಿಗೆ ಹೊಡೆದ್ಬಿಟ್ಟು ಹೆಂಡ್ತಿಗೆ ಆ ಒಂದು ಕಿವಿ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಕೇಳೋದೇ ಇಲ್ಲ. ಅವಳು ಹಾಕಿದ ಓಲೆ ಪೀಸ್ ಆಗಿಬಿಟ್ಟಿದೆ, ಆ ಲೆವೆಲ್ಗೆ ಹೊಡೆದಿದ್ದಾನೆ. ಬಲವಾಗಿ ಹೊಡೆದಿರೋದಾಗ ಪೆಟ್ಟು ಬಿದ್ದಾಗ, ಯಾಕೆಂದರೆ ಕಿವಿ ಸೆನ್ಸಿಟಿವ್, ಅದ್ರಲ್ಲಿ ಮೂಳೆ ಇಲ್ಲ ಒಳಗಡೆ, ಮೂಳೆ ಇದೆ ಹೆಂಗೋ ತಡೀತಾ ಇತ್ತು, ಸಾಫ್ಟ್ ಸ್ಕಿನ್ನು ಒಳಗಡೆ ಪಟ್ಟಂತೆ ಡ್ಯಾಮೇಜ್ ಆಗಿಬಿಟ್ಟಿದೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ನಾವು ಕಿವಿ ನೋಡ್ಕೋಬೇಕು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅತಿಯಾದ ಶಬ್ದದ ಈ ಕೆಲವ್ರಿಗೆ ಈ ಸಿಡಿಲುಗೆ ಕಿವಿ ಡ್ಯಾಮೇಜ್ ಆಗಿದೆ, ಆ ಶಬ್ದಕ್ಕೆ, ಭಯಕ್ಕೆ. ಇನ್ನೊಂದು ಕಿವಿಗೆ ಬದಿರ ರೋಗ ಬರಲಿಕ್ಕೆ ಇನ್ನೊಂದು ವಿಶೇಷತೆ ಏನಂದರೆ ಕೆಲವು ಕಿವುಡನಾಗಲಿ ಅಂತಲೇ ಅವನು ಮಾಟಮಂತ್ರ ತಂತ್ರ, ಅದಕ್ಕೆ ಒಂದು ಇದೆ, ಮಂತ್ರ ಇದೆ. ಕಿವಿನ ಕ್ಯೂಡ್ ಮಾಡಲಿಕ್ಕೆ ಕೆಲವು ಮಂತ್ರ ಇದೆ, ತಂತ್ರಗಳಿವೆ. ಅದನ್ನು ಒಂದು ಅಮಾವಾಸ್ಯೆ ದಿವಸ ಮಾಡಿಬಿಟ್ಟ ಅಂತಂದರೆ, ಯಾರಿಗೆ ಕಿವಿ ಕ್ಯೂಡ್ ಆಗಬೇಕು, ಕಿವಿನೇ ಕೇಳಿಸ್ಬಾರ್ದು ಅನ್ನೋದಾಗಿದ್ದರೆ ಅಂಥವ್ರದ್ದು ವಸ್ತ್ರ ಅಥವಾ ಕೂದಲು, ಕೇಶ ಅಂದರೆ ಕೂದಲು, ವಸ್ತ್ರ, ಇವೆರಡು ತಂದು ಪುತ್ತಲಿಕಾ ಪ್ರಯೋಗ ಬೊಂಬೆ ಮಾಡಿಬಿಟ್ಟು ಆ ವ್ಯಕ್ತಿ ಆಹ್ವಾನ ಮಾಡಿಬಿಟ್ಟು ಅದಕ್ಕೆ ಕೆಲವು ಮಂತ್ರತಂತ್ರ ಇದೆ, ಅದು ಮಾಡಿಬಿಟ್ಟ ಅಂತಂದರೆ ಆ ಎರಡು ಕಿವಿಗೂ ಒಂದು ಚುಚ್ಚಿಬಿಟ್ಟ ಅಂದರೆ ಕಳ್ಳಿ ಮುಳ್ಳು ಅಂತ ಇರ್ತದೆ, ಅಲ್ಲಿ ಸಿಗ್ತದೆ. ಅದನ್ನು ಹಾಕಿ ಆ ಬೊಂಬೆಗೆ ಎರಡು ಕಿವಿಗೆ ಹಿಂಗೆ ಚುಚ್ಚಿಬಿಟ್ಟ ಅಂದರೆ ವಿತಿನ್ 4 ಅವರ್ಸಲ್ಲಿ ಅವ್ನು ಕಿವಿಡಾಗ್ಬಿಡ್ತಾನೆ. ಯಾರು? ಆ ಕೂದಲು ಮತ್ತು ವಸ್ತ್ರ ಯಾರ್ದೋ ಆ ವ್ಯಕ್ತಿ ಕಿವುಡನಾಗಿ ಮಾಡ್ಬೋದು ಮಾಟಮಂತ್ರ ತಂತ್ರದಿಂದ. ಅದರಿಂದ ಇದು ಒಂದಿದೆ. ಕೆಲವರು ಮಾಟಮಂತ್ರದಿಂದ ಕಿವುಡರಾಗಿದ್ದಾರೆ, ಕೆಲವರು ಜಾತಕ ದೋಷದಿಂದ ಕಿವುಡಾಗಿದ್ದಾರೆ, ಕೆಲವರು ವಾಸ್ತು ದೋಷದಿಂದ ಕಿವುಡಾಗಿದ್ದಾರೆ, ಕೆಲವರು ಆಟ ಪಾಠದಿಂದ ಈ ಪೆಟ್ಟು ಬಿದ್ದು ನೀರಿಗೆ ಬಿದ್ದು ಕಿವಿಯೊಳಗೆ ನೀರೊಳಗೆ ಹೋಗಿ ಸಮುದ್ರದಲ್ಲೋ ನದಿಯಲ್ಲೋ ಈಜಕ್ಕೆ ಹೋಗಿ ಏನೋ ಮಾಡಿ ಕಿವಿ ಹಾಳು ಮಾಡ್ಕೊಂಡಿರ್ತಾರೆ. ಇವೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಹಿಂದಿನ ಕಾಲದ ಋಷಿಮುನಿಗಳು ಕಂಡುಹಿಡಿದಿದ್ದಾರೆ.
ಅದನ್ನು ಹನುಮಂತ ತಂತ್ರಸಾರದಲ್ಲಿ ಕೆಲವೊಂದು ವಿಶೇಷವಾದಂಥ ತಂತ್ರವಿದ್ಯೆ ಮಂತ್ರವಿದ್ಯೆ ಹೇಳಿದ್ದಾರೆ. ಈ ಬಧಿರ ರೋಗ, ಕಿವಿಗೆ ಸಂಬಂಧಪಟ್ಟಂಥ ಯಾವುದೇ ಕಾಯಿಲೆಗಳನ್ನು ಹಿಂದಿನ ಕಾಲದಲ್ಲಿ ಹನುಮಂತನ ಮಂತ್ರದಿಂದ ತಂತ್ರದಿಂದ ಅದನ್ನು ಕ್ಯೂರ್ ಮಾಡ್ತಿದ್ರಂತೆ. ಯಾಕೆಂದರೆ ಕಪಿಗಳ ಕಿವಿ ಭಾಳ ಸ್ಟ್ರಾಂಗ್ ಅಂತೆ ನೋಡಿ. ಆ ಕಿವಿ 50 ಕಿಲೋಮೀಟರ್ ದೂರದಲ್ಲಿ ಆಗೋ ಶಬ್ದವನ್ನು ಗ್ರಹಿಸುವಂಥ ಶಕ್ತಿ ಇದೆಯಂತೆ ಕಪಿಗಳಿಗೆ. ಅಷ್ಟು ವಿಶೇಷವಾದಂಥದ್ದು ಈ ಕಪಿಗಳ ಕರ್ಣಶಕ್ತಿ ಅಂತ. ಇದಕ್ಕೆ ಕರ್ಣಪಿಶಾಚಿ ಅಂತ ಒಂದು ದೇವಿ ಇದೆ, ಮಾಟಮಂತ್ರ ತಂತ್ರಪ್ರಜ್ಞೆ ಉಪಯೋಗಿಸ್ತಾರೆ. ಅದಕ್ಕೆ ಆಪೋಸಿಟ್ ಎನರ್ಜಿ ಹನುಮಂತ. ಅದಕ್ಕೇನು ಮಾಡಬೇಕಪ್ಪ ಅಂತಂದರೆ, ಒಂದು ತಟ್ಟೆನಲ್ಲಿ ಕರಿ ಎಳ್ಳು, ಒಂದು ತಟ್ಟೆಯಲ್ಲಿ ಒಂದು ಲೋಟ ಕರಿ ಎಳ್ಳು ತೊಗೊಳ್ಳಿ, ಲೋಟದಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಕರಿ ಎಳ್ಳು ತೊಗೊಳ್ಳಿ. ಇನ್ನೊಂದು ಲೋಟದಲ್ಲಿ ಶೇಂಗಾ, ಕಡಲೆಕಾಯಿ ಬೀಜ, ಮತ್ತು ಬಿಳಿ ಹಾಲು, ಹಸುವಿನ ಹಾಲು ಕಾಯಿಸಿರಬಾರ್ದು. ಒಂದು ತಟ್ಟೆಯಲ್ಲಿ ಒಂದು ಲೋಟದಲ್ಲಿ ಹಾಲು, ಒಂದು ಲೋಟದಲ್ಲಿ ಶೇಂಗಾ ಅಥವಾ ಕಡಲೆಕಾಯಿ ಬೀಜ, ಒಂದು ಕರಿ ಎಳ್ಳು ತೊಗೋಬೇಕು. ಯಾವುದಾದ್ರು ಒಂದು ಸುಗಂಧ ಪರಿಮಳಯುಕ್ತವಾದಂಥ ಹೂವು, ಇದಿಷ್ಟೂ ತೊಗೋಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಒಂದು ಲೋಟ ಹಾಲು, ಒಂದು ಲೋಟ ಹಾಲು ಚಂದ್ರಗ್ರಹ, ಕಡಲೆಕಾಯಿ ಬೀಜ ಒಂದು ಲೋಟದಲ್ಲಿ ಅಥವಾ ಒಂದು 1/4 kg, ಒಂದಷ್ಟು ಯಥಾಶಕ್ತಿ, ಸುಗಂಧ ಪರಿಮಳಯುಕ್ತವಾದಂಥ ಒಂದು ಹೂವು, ಒಂದು ಎಳ್ಳು ಅಥವಾ ಎಳ್ಳಿಲ್ಲ ಅಂದರೆ ಎಳ್ಳೆಣ್ಣೆ ತೊಗೋಬೋದು, ಎಳ್ಳೆಣ್ಣೆ, ತಿಲತೈಲ, ಇದಿಷ್ಟು ಒಂದು ತಟ್ಟೆ ಇಟ್ಕೊಂಡು ನಾನು ಹೇಳೋ ಮಂತ್ರನ ಒಂದು ಅರ್ಧ ಗಂಟೆ ಹೇಳಬೇಕು ಕಣ್ಣು ಮುಚ್ಕೊಂಡು. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಹನುಮತೆ ಸರ್ವಾತ್ಮ ಸಂಯೋಗ ಪದ್ಮಪೀಠಾಂಥೇ ನಮಃ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಹನುಮತೆ ಸರ್ವಾತ್ಮ ಸಂಯೋಗ ಪದ್ಮಪೀಠಾಂಥೇ ನಮಃ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಹನುಮತೆ ಸರ್ವಾತ್ಮ ಸಂಯೋಗ ಪದ್ಮಪೀಠಾಂಥೇ ನಮಃ. ಓಂ ನಮೋ ಭಗವತೆ ಹನುಮತೆ ಸರ್ವಭೂತಾತ್ಮನೇ ಹನುಮತೆ ಸರ್ವಾತ್ಮ ಸಂಯೋಗ ಪದ್ಮಪೀಠಾಂಥೇ ನಮಃ ಅನ್ನೋ ಮಂತ್ರನ ಹೇಳಬೇಕು ಒಂದು ಅರ್ಧ ಗಂಟೆ. ಅರ್ಧ ಗಂಟೆ ಹೇಳಿಸು 108 ಆಗಿರ್ತದೆ. ಇದನ್ನು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ರೀತಿ ಹೇಳಿಬಿಟ್ಟು ಕಡಲೆಕಾಯಿ ಬೀಜ ತೊಗೊಂಡೋಗಿ ಹನುಮಂತನಿಗೆ ಕೊಟ್ಟು ನೈವೇದ್ಯ ಮಾಡಿಸಿ, ಹಾಲು ಕೂಡ ಹನುಮಂತನಿಗೆ ನೈವೇದ್ಯ ಮಾಡಿಸಿ, ಆ ಎಳ್ಳೆಣ್ಣೆ ಆ ಹನುಮಂತನ ದೇವಸ್ಥಾನ ದೀಪ ಉರಿತದಲ್ಲ ಆ ದೀಪಕ್ಕೆ ಹಾಕಕ್ಕೆ ಹೇಳಿ, ಆ ಹೂವು ನಾವು ಏನು ಹೇಳಿ ಒಳ್ಳೆ ಸ್ಮೆಲ್ ಇರೋಂಥದ್ದು, ಆ ಹೂವನ್ನ ಹನುಮಂತನ ಪಾದಕ್ಕೆ ಇಡಿಸ್ಬೇಕು. ಇದು ಹನುಮಂತನ ದೇವಸ್ಥಾನ ಮಾತ್ರ ಇಲ್ಲ ಅಂದರೆ ನಿಮ್ಮನ್ನು ಆಂಜನೇಯರ ಫೋಟೋ ಇಟ್ಟು ಪೂಜೆ ಮಾಡಿ, ಅದ್ರ ಮುಂದೆ ಇದನ್ನು ನೈವೇದ್ಯ ಮಾಡಿ, ಹಾಲು ಮತ್ತು ಕಡಲೆಕಾಯಿ ಬೀಜ, ಶೇಂಗಾ, ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಿ, ಇದಿಷ್ಟು ನೀವು ಮಾಡ್ತಾ ಬರಬೇಕು ಅಮಾವಾಸ್ಯೆ ಹುಣ್ಣಿಮೆಗೆ. ಆಗ ಕಿವಿಗೆ ಸಂಬಂಧಪಟ್ಟಂತೆ ಶುಕ್ರ ಮತ್ತು ಚಂದ್ರ ಈ ದೋಷಗಳು ನಿವಾರಣೆ ಆಗುತ್ತೆ. ಇದು ಹನುಮಂತ ತಂತ್ರಸಾರ ಹೇಳಿರುವಂಥದ್ದು ತಂತ್ರಪ್ರಯೋಗ, ಮಂತ್ರಪ್ರಯೋಗ. ಇನ್ನೊಂದು ಮರ್ಮವಿದ್ಯೆ ಅಂತೇಳಿ, ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಅಂತೇಳಿ, ಸುಮಾರು 1000 ವರ್ಷದಿಂದ ಪಾರ್ವತಿಗೆ ಶಿವ ಉಪದೇಶ ಮಾಡಿದಂಥ ವಿದ್ಯೆ. ಕಿವಿಲಿ 3 ಮರ್ಮಗಳಿವೆ. ಆ 3 ಮರ್ಮನ ಚೆನ್ನಾಗಿ ಮಸಾಜ್ ಮಾಡ್ತು ಅಂತಾರೆ. 3 ದೇವತೆಗಳು ವಾಸ ಮಾಡೋ, ಇದು ಕರ್ಣ ದೇವತೆಗಳು, ದಿಕ್ಪಾಲಕರು ವಾಸ ಮಾಡ್ತಾರಲ್ಲಿ 2 ಕಿವಿಲೂ. ಆ ಮರ್ಮನ ನಾವು ಮಾಡಿಬಿಟ್ಟು ಅಂದರೆ ಕಿವಿಗೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಅದರಿಂದ ಮರ್ಮ ಥೆರಪಿ ಭಾಳ ವಿಶೇಷವಾದದ್ದು. ಬ್ರೈನಲ್ಲಿ ಕ್ಯಾನ್ಸರ್ ಇತ್ತು ಅಂದರೆ, ಬ್ರೈನ್ ಟ್ಯೂಮರು, ಬ್ರೈನ್ ಕ್ಷಯ, ರಕ್ತ ಎಪ್ಕಟ್ಕೊಂಡ್ಬಿಟ್ಟಿದ್ರೆ ಬ್ರೈನಲ್ಲಿ, ಗೆಡ್ಡೆ ಬೆಳ್ಕೊಂಡಿದ್ರೆ, ಎಂತೆಂಥ ಬ್ರೈನ್ ಕಾಯಿಲೆ ಇದ್ದರೂ ಕೂಡ, ಮಾನಸಿಕ ರೋಗಗಳಿದ್ರೂ ಕೂಡ, ಕಣ್ಣಿನ ದೋಷ, ಮೂಗಿನ ದೋಷ, ಕಿವಿ ದೋಷ, ಬಾಯಲ್ಲಿ ದೋಷ, ಹಲ್ಲಲ್ಲಿ, ನಾಲಿಗೆಯಲ್ಲಿ, ಗಂಟ್ಲಲ್ಲಿ, ಥೈರಾಯ್ಡು, ಅನ್ನನಾಳದ ಕ್ಯಾನ್ಸರು, ಇಸೋಫಗಸ್ ನಾಳ, ಅನ್ನನಾಳ ಅಂದರೆ ಸೌಂಡ್ ಬಾಕ್ಸ್, ಧ್ವನಿಪೆಟ್ಟಿಗೆ, ಅದರಲ್ಲಿರೋ ದೋಷಗಳು, ಲಂಗ್ಸಲ್ಲಿ ಸ್ಟೋನ್ ಇತ್ತು ಅಂದರೆ, ಹಾರ್ಟಲ್ಲಿ ಪ್ರಾಬ್ಲಮ್ ಇತ್ತು, ಎಂತೆಂಥ ಪ್ರಾಬ್ಲಮ್ ಇದ್ರೂ, ಹೊಟ್ಟೆಯೊಳಗೆ ಜಾಂಡೀಸ್, ಕಾಮಲೆ ರೋಗ, ಡಯಾಬಿಟೀಸು, BP, ಗ್ಯಾಸ್ಟ್ರೈಟಿಕ್ಸು, ಹರ್ನಿಯಾ, ಅಪೆಂಡಿಸೈಟಿಸು, ಏನೇನು ಕಾಲಿಯೋದು ಅದೆಲ್ಲನೂ, ಹೆಂಗಸಲ್ಲಿ ಮುಟ್ಟಿನ ಸಮಸ್ಯೆ ಮತ್ತು ಮಕ್ಕಳಾಗಲಿಲ್ಲ ಅಂದರೆ ಗಂಡಸಿನಲ್ಲಿ ಸೆಕ್ಸ್ ಬಗ್ಗೆ ಸಮಸ್ಯೆಗಳು, ಮಂಡಿ ನೋವು, ಪಾದ ಕಾಲು ನೋವು, ಬೆನ್ನು ನೋವು, ಸಿಯಾಟಿಕ, ಲಕ್ವಾ, ಪಿಟ್ಸು, ಕ್ಯಾನ್ಸರು, ಎಂತಿಂಥ ಪ್ರಾಬ್ಲಮ್, ವೆರಿಕೋಸ್ ವೈನು, ಸೋರಿಯಾಸಿಸು, ಆರ್ಥರೈಟಿಸು, ರೊಮಟೈಡ್ ಆರ್ಥರೈಟಿಸು, ಗೋಟು, ಈ ಥರದೆಲ್ಲ ಕಾಯಿಲೆಗಳನ್ನು ಔಷಧಿ ಇಲ್ದೇ
ಆಪ್ರೇಷನ್ ಕ್ಯೂರ್ ಮಾಡ್ಕೊಳ್ಳೋಂಥ ವಿದ್ಯೆ ಮರ್ಮವಿದ್ಯೆ. ಇದನ್ನು ನಾನು 29, 30, 31ನೇ ತಾರೀಕು ಈ ವಿದ್ಯೆನ ನಾನು ಒಂದು ಪುಣ್ಯಕ್ಷೇತ್ರದಲ್ಲಿ 3 ದಿನ ನನ್ನ ಜೊತೆಲಿ ಇಟ್ಕೊಂಡು ಊಟ ತಿಂಡಿ ವಸತಿ ಸೌಕರ್ಯ ಪುಸ್ತಕ ಎಲ್ಲ ಕೊಟ್ಟು ಕಲಿಸ್ತಾ ಇದ್ದೀನಿ. ಮನೆಗೊಬ್ಬ ಡಾಕ್ಟ್ರ್ ಆಗಬೇಕು ಅಂತ ನನ್ನದೊಂದು ಆಸೆ ಇದೆ. ಅದಕ್ಕೆ ನೀವು ಈ ವಿದ್ಯೆ ಕಲಿತು ಡಾಕ್ಟ್ರಾಗಿ ನಿಮ್ಮ ಕಾಲೇ ನೀವು ಕ್ಯೂರ್ ಮಾಡ್ಕೊಳ್ಳಿ, ಮನೆ ಮಂದಿಗೆಲ್ಲ ನೀವೇ ಕ್ಯೂರ್ ಮಾಡಿ, ಔಷಧಿ ಇಲ್ಲ ಆಪ್ರೇಷನ್ ಇಲ್ದೇ ನೀವು ಇದ್ರಲ್ಲಿ ಚೆನ್ನಾಗಿ ಎಕ್ಸ್ಪರ್ಟ್ ಆಗಿ ನೀವೊಂದು ದೊಡ್ಡ ಕ್ಲಿನಿಕ್ ಓಪನ್ ಮಾಡ್ಬೋದು. ಔಷಧಿ ಇಲ್ದೇ ಆಪ್ರೇಷನ್ ಎಲ್ಲ ಥರ ಕಾಯಿಲೆ ನೀವು ಕ್ಯೂರ್ ಮಾಡ್ಬೋದು. ಔಷಧಿಗೆ ಅಂತೇಳಿ ಎಷ್ಟೋ ಇನ್ವೆಸ್ಟ್ ಮಾಡ್ತೀವಿ, ಮೆಡಿಕಲ್ ಸ್ಟೋರ್ಗೆ, ಹಾಸ್ಪಿಟ್ಲ್ ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀವಿ. ಅದ್ರ ಬದಲು ವಿದ್ಯೆ ಕಲ್ತಿದ್ದೆ ಆದರೆ ನಿಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾರು ಈ ಕೋರ್ಸಿಗೆ ಸೇರಬೇಕು ಅಂತಿದ್ದೀರೋ ಸ್ಕೀಮ್ ತೋರಿಸ್ತೀನಿ, workshop.in ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಈ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲೋಗಿ ರಿಜಿಸ್ಟ್ರ್ ಮಾಡ್ಕೋಬೋದು. ಅಕಸ್ಮಾತ್ ತಾಳಿ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ನಿಮಗೆಲ್ಲ ಹೆಲ್ಪ್ ಮಾಡ್ತಾರೆ ಯಾವ ರೀತಿ ರಿಜಿಸ್ಟ್ರ್ ಮಾಡ್ಕೋಬೇಕು ಅಂತ. ಇದು 29, 30, 31ನೇ ತಾರೀಕು ಈ ಮಂತಲ್ಲಿ ಮಾಡ್ತಾಯಿದ್ದೀವಿ. ಈ ಮಾರ್ಚಲ್ಲಿ ಕೇವಲ ಕೆಲವೇ ಸೀಟ್ ಉಳ್ಕೊಂಡಿದೆ. ಆಸಕ್ತಿ ಇರೋದಕ್ಕೆ ಜಾಯ್ನ್ ಆಗಿ ಮರ್ಮ ಥೆರಪಿಸ್ಟ್ ಆಗ್ಬೋದು. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ ಎಲ್ಲ ಕಡೆ ಸಿಗ್ತಾ ಇದೆ. ಅಲ್ಲೂ ಕೂಡ ನೀವು ಎಲ್ಲ ಇನ್ಫಾರ್ಮೇಷನ್ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ಗೆ ಯಾರು ಬೇಕೋ ಅವರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವು ಅಪಾಯಿಂಟ್ಮೆಂಟ್ಸ್ನ ನೀವೇ ಬುಕ್ ಮಾಡ್ಕೋಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಾರ್ಚ್ 29, 30, 31ನೇ ತಾರೀಕು ಮರ್ಮ ಥೆರಪಿ ವರ್ಕ್ಶಾಪ್, ಮರ್ಮ ಚಿಕಿತ್ಸೆ ಶಿಬಿರವನ್ನು ನಾನು ಮಾಡ್ತಾಯಿದ್ದೀನಿ. ಇದು 3 ದಿನದ ಕೋರ್ಸು, ಭಾಳ ವಿಶೇಷವಾದದ್ದು. ಇದು ಯಾರೂ ಹೇಳ್ಕೊಡಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಜಾತಿ ಧರ್ಮ ನೋಡ್ತಾರೆ, ಮತ್ತು ಇವ್ರಿಗೆ ಹೇಳ್ಕೊಡ್ಬಾರ್ದು, ಅಂಥವ್ರಿಗೆ ಹೇಳ್ಕೊಡ್ಬಾರ್ದು ಅಂತ ತಾರತಮ್ಯ ಮಾಡ್ತಾರೆ. ಈ ವಿದ್ಯೆ ಭಾಳ ಔಷಧಿ ಇಲ್ಲದೇ ಆಪ್ರೇಷನ್ ಇಲ್ಲದೇ ಬದುಕುವಂಥ ವಿಶೇಷವಾದ ಮೆಡಿಕಲ್ ಸೈನ್ಸ್ ಇದು. ಇದನ್ನು ಕಲ್ತ್ಕೊಂಡು ಮನೆಗೊಬ್ಬ ಡಾಕ್ಟ್ರ್ ಆಗಬೇಕು ಅಂತ ಒಂದು ಆಸೆ ಇದೆ. ಯಾರಿಗೆ ಈ ಕೋರ್ಸಿಗೆ ಸೇರಬೇಕೋ ಈ ಲಿಂಕ್ ನೋಡಿ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.